ಬೆಳಗಿನ ತಿಂಡಿಗೆ 5 ನಿಮಿಷದಲ್ಲಿ ನಾವು ಈ ರೀತಿ ಅವಲಕ್ಕಿ ಚಿತ್ರಾನ್ನ ಮಾಡ್ಕೋಬೋದು. ಅವಲಕ್ಕಿನ ತೊಗೊಂಡು ಅವಲಕ್ಕಿನ ಒಂದು ಸರಿ ಅಥವಾ 2 ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಆ ನೀರೆಲ್ಲ ತೆಗೆದುಬಿಟ್ಟು ನಾವು ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ನೆನೆಸ್ಕೊಂಡ್ರೆ ಸಾಕು, ಅವಲಕ್ಕಿ ನೆನ್ಕೊಳ್ಳುತ್ತೆ. ಅವಲಕ್ಕಿ ನೆನೆಗಿಟ್ಟು ನಾನು ಚಿತ್ರಾನ್ನಕ್ಕೆ ಈರುಳ್ಳಿ, ಬೀನ್ಸು, ಕ್ಯಾರೆಟು, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ಮು ಹಾಕ್ಕೋಬೋದು. ಖಾರಕ್ಕೆ 4ರಿಂದ 5 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ನಾವು ಖಾರದ ಪುಡಿ ಅಥವಾ ಒಣಮೆಣಸಿನ್ಕಾಯಿ ಸಹ ಬಳಸ್ಕೋಬೋದು. ಈಗ ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಸಿಡ್ದಾದ್ಮೇಲೆ 1 ಹಿಡಿಯಷ್ಟು ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಕಡಲೆಬೀಜ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಕಡಲೆಬೀಜ ಜೊತೆಗೆ ನಾವು ಬೇಕು ಅಂದರೆ ಕಡಲೆಬೇಳೆ ಕೂಡ ಒಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಚಿತ್ರಾನ್ನಕ್ಕೆ. ಕಡಲೆಬೀಜ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಇಲ್ಲಿ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿನ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸು, ಕ್ಯಾರೆಟು ಹಾಕ್ಕೊಂಡು ಬೀನ್ಸು, ಕ್ಯಾರೆಟನ್ನು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರ್ಕೋಬೇಕು. ಒಂದು ಅರ್ಧ ಬೀನ್ಸು, ಕ್ಯಾರೆಟು ಬೆಂದಾದಮೇಲೆ ನಾನು ಇಲ್ಲಿ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ನಾವು ಸ್ಟಾರ್ಟಿಂಗೇ ಬೇಕು ಅಂದರೆ ಈರುಳ್ಳಿ ಆದಮೇಲೆ ಟೊಮೆಟೊನೂ ಸಹ ಹಾಕ್ಕೋಬೋದು. ನಾನಿಲ್ಲಿ ಬೀನ್ಸು, ಕ್ಯಾರೆಟ್ನ ಫ್ರೈ ಮಾಡಿಕೊಂಡು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಟೊಮೆಟೊನ ಒಂದು ಸ್ವಲ್ಪ ಹೊತ್ತು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಬೇಕು ಅಂದರೆ ನಾವು ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೀವಿ, ಲಾಸ್ಟಲ್ಲಿ ನಾವು ಅವಲಕ್ಕಿ ಹಾಕ್ತೀವಲ್ಲ ಹಾಗಾದರೂ ಉಪ್ಪು ಹಾಕ್ಕೋಬೋದು. ಇಲ್ಲಾಂದರೆ ಲಾಸ್ಟಲ್ಲಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳುವಾಗ ನೋಡಿಕೊಂಡು ನಮಗೆ ಉಪ್ಪು ಬೇಕು ಅನಿಸಿದ್ರೆ ಉಪ್ಪು ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಬೇಕು ಅಂದರೆ ನಿಂಬೆಹಣ್ಣು ರಸ ಹಾಕ್ಕೋಬೋದು. ನಾನಿಲ್ಲಿ ಟೊಮೆಟೊ ಹಾಕಿರೋದ್ರಿಂದ ನಿಂಬೆಹಣ್ಣು ರಸ ಬಳಸಿಲ್ಲ. ಈ ರೀತಿ ತರಕಾರಿ ಹಾಕಿ ಮಾಡೋದ್ರಿಂದ ಹೆಲ್ತಿಯಾಗೂ ಇರುತ್ತೆ. ನಾವು ಬೇಕು ಅಂದರೆ ಎಣ್ಣೆ ಕಮ್ಮಿ ಹಾಕಿ ಚಿತ್ರಾನ್ನ ಮಾಡಿಕೊಂಡು ಡಯಟ್ ಮಾಡುವಾಗೂ ಸಹ ಬೆಳಗ್ಗೆ ತಿಂಡಿಗೆ ಅಥವಾ ನೈಟ್ ಊಟಕ್ಕೂ ಸಹ ಈ ರೀತಿ ಅವಲಕ್ಕಿ ಚಿತ್ರಾನ್ನ ಮಾಡ್ಕೋಬೋದು. ಇದನ್ನು ಹಾಗೇನೂ ಸಹ ತಿನ್ಬೋದು ಅಥವಾ ಮೊಸರು ಹಾಕ್ಕೊಂಡು ಅಥವಾ ಚಟ್ನಿ ಹಾಕ್ಕೊಂಡು ಸಹ ತಿನ್ಬೋದು. ಟೇಸ್ಟಿಯಾಗಿರುತ್ತೆ ಅವಲಕ್ಕಿ ಚಿತ್ರಾನ್ನ. ನನಗಂತೂ ಅವಲಕ್ಕಿ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ವಾರಕ್ಕೆ ಒಂದು ಸರಿ ಆದರೂ ಚಿತ್ರಾನ್ನ ಮಾಡ್ತೀನಿ ಈ ರೀತಿ ಅವಲಕ್ಕಿಯಿಂದ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.